ಇಲ್ಲ ಶುರುವಾಗಿದೆ. ಈಗ ಫೈನಲ್ ನೋಟಿಫಿಕೇಷನ್ ಆಗಿದೆ. ಈಗ ಯಾರ್ಯಾರು ಪೇಮೆಂಟ್ ತೊಗೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕೊಡಲಿಕ್ಕೆ ಈಗಾಗಲೇ ತಯಾರಿ ನಡೆದಿದೆ. ಮುಂದಿನ ವಾರದಲ್ಲಿಂದ ಶುರು ಆಗ್ತದೆ. ಇದು ಸಂಪೂರ್ಣವಾಗಿ ಈಗ ಕೆಲವರು ಅಪಪ್ರಚಾರ ಮಾಡ್ತಿದ್ರು, ದುಡ್ಡಿಲ್ಲ ಸರ್ಕಾರದ ಬಳಿ, ಇವ್ರು ದುಡ್ಡು ಕೊಡಲ್ಲ, ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಅಪಪ್ರಚಾರ. ಈಗ ದುಡ್ಡು ಕೂಡ ರೆಡಿ ಇದೆ. ಯಾರ್ಯಾರಿಗೆ ಇಚ್ಛೆ ಇದೆ ಅವ್ರೆಲ್ಲ ಕೂಡ ದುಡ್ಡು ತೆಗೆದುಕೊಳ್ಳೋದು ಕೆಲಸ ಶುರು ಆಗ್ಬೋದು. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೋಗಿದ್ರು, ಮೊನ್ನೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿ ಸದನದಲ್ಲಿ ನಾನು ಹೋರಾಟ ಮಾಡಿದ್ರು, ಮಾಡಬಾರ್ದು ಅಂತ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರು ಇಲ್ಲ, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಅವರು ಈಸ್ ನಾಟ್ ದಿ ಇದಕ್ಕೆಲ್ಲ ಅವ್ರದ್ದೇನು ಭಾಗಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದರೆ ಕುಮಾರಸ್ವಾಮಿ ಅವರೇ ಇದನ್ನು ಮಾಡಿದಂಥವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ಲು ಹಾಕಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರಲಿಲ್ಲ. ಇದನ್ನು ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಅವ್ರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ನಾವು ಸೂಕ್ತವಾದಂಥ ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀವಿ. ನಾವು ದೇವೇಗೌಡರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯದಲ್ಲಿ ಒತ್ತಡಕ್ಕೆ ತಿಳ್ಕೊಂಡಿದ್ದಾರೆ, ಮಾತಾಡ್ತಾ ಇಲ್ಲ ಅಂತ. ಅಂದರೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪತ್ರ ಬರೀತೀನಿ ಮಾತಾಡ್ತಾರೆ ದೇವೇಗೌಡರು ಕೂಡ ಹೇಳ್ತಾರೆ. ಅಲ್ಲ, ದೇವೇಗೌಡರು ಮಗ ಅವ್ರಿಗೇನೆ ಅವಾಗ ಅವರು 18ರಲ್ಲಿ ಅಧಿಕಾರಕ್ಕೆ ಬಂದಾಗ ಪತ್ರ ಬರೆದು ಬಿಡಿಸಿದ್ರೆ ದೇವೇಗೌಡರು ಅವ್ರು ರೈತರ ಪರ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವತ್ತೇ ಅವ್ರು ಬಿಡಿಸ್ಬೋದಾಗಿತ್ತಲ್ವ. 18ರಲ್ಲಿ ಅವ್ರ ಮಗನೇ ಮುಖ್ಯಮಂತ್ರಿ ಅಲ್ವಾ. ಯಾಕಯ್ಯ ಹಿಂಗೆ ಮಾಡ್ತಾ ಇದೆಯಾ ನೀನು ಬುಡಯ್ಯ ಅಂತೇಳಿ ಅವತ್ತೇ ಪತ್ರ ಬರೆದಿದ್ರೆ ಮುಗಿದೋಗ್ತಿತ್ತಲ್ಲ. ಅವ್ರ ಮಗನ ಕಡೆ ಡ್ರಾಪ್ ಮಾಡಿಸ್ಬೋದಾಗಿತ್ತು. ರಾಜಕೀಯ ಬದಲಾವಣೆ ಆದಂಗೆಲ್ಲ ಮಾತುಗಳು ಬದಲಾವಣೆ ಆಗಬಾರ್ದು. ಮಾತು ಸ್ಥಿರವಾಗಿರಬೇಕು. ಯಾವತ್ತು ನಾವು ಏನು ಮಾತಾಡ್ತೀವಿ ಅದಕ್ಕೆ ಸ್ಟಿಕನ್ ಆಗಿರಬೇಕು. ಇವಾಗ ನಮ್ಗೆ ಯಾರೋ ನಮ್ಮ ಶತ್ರು ಇದ್ದಾರೆ, ನಮ್ಮ ವಿರೋಧಿ ಇದ್ದಾರೆ, ನಾವೀಗ ವಿರೋಧ ಮಾಡೋಣ, ನಮ್ಮ ಪರ ಇದ್ದಾರೆ ನಾವು ಸುಮ್ಮನಿರೋಣ ಅಂತಕ್ಕಂಥದ್ದನ್ನು ಆಗಬಾರ್ದು. ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು 18ರಲ್ಲಿ, ಅವ್ರು ಹೇಳಿ ಬಿಡಿಸ್ಬೋದಾಗಿತ್ತಲ್ಲ. ಅವತ್ತು ಬಿಡಿಸ್ಲಿಲ್ಲಲ್ಲ ಅವತ್ತು. ಇವತ್ತು ಮಾಡಲಿ ಅವರು ಏನು ಯಾವ ರೀತಿ ಏನು ಬರೀಬೇಕು ಪತ್ರ ಬರಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ದ್ವಂದ್ವ ನಿಲುವುಗಳು ಇರಬಾರ್ದು ಯಾವಾಗಲೂ ಕೂಡ. ಈಗಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ರೈತರು, ಎಲ್ಲರೂ ಕೂಡ ಒಪ್ಕೋತಾರೆ ಸರ್ ಫೈನಲ್ ಆಗಿ. ಎಲ್ಲ ವಿಚಾರಗಳಲ್ಲೂ ಕೂಡ ಪರ ವಿರೋಧ ಇದ್ದೇ ಇರ್ತದೆ. ಅದರಿಂದ ಕೆಲವರು ತುಂಬ ಜನ ಪರನೂ ಇದ್ದಾರೆ, ಕೆಲವರು ವಿರೋಧನೂ ಇದ್ದಾರೆ. ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ ನಮಗೆಲ್ಲ ಇಲ್ಲೇ ಹೈಕಮಾಂಡು. ನಮ್ಗೆ ಯಾವ ಡೆಲ್ಲಿಲೂ ನಮ್ಮ ಹೈಕಮಾಂಡ್ ಎಲ್ಲ ಇಲ್ಲೇ ಇದೆ. ಎಲ್ಲರನ್ನೂ ಭೇಟಿ ಮಾಡ್ತೀವಿ. ಭೇಟಿ ಮಾಡಿದ್ರೆ ಸರ್ ಸಚಿವ ಸ್ಥಾನದ ಬಗ್ಗೆ ನಾವು ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಹೈಕಮಾಂಡ್ ಬಳಿ. ಇಲ್ಲೇ ಬಂದಿದ್ರಲ್ಲ, ನಮ್ಮ ಡೆಲ್ಲಿಯಿಂದ ಹೈಕಮಾಂಡ್ ಕೂಡ ಬಂದಿದ್ರು. ವೇಣುಗೋಪಾಲ್ ಅವ್ರು ಬಂದಿದ್ದರು, ಸುರ್ಜೇವಾಲಾ ಅವ್ರು ಬಂದಿದ್ದರು. ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇಲ್ಲೇ ಇದ್ದಾರೆ, DK ಸಾಹೇಬ್ರು ಇದ್ದಾರೆ, ಮತ್ತು ಸಿದ್ದರಾಮಣ್ಣವ್ರು ಇದ್ದಾರೆ. ಎಲ್ರಿಗೂ ಕೂಡ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತೇಳಿ. ದಕ್ಷಿಣದಿಂದ ಬಾಲಕೃಷ್ಣ ಅವರು ಮಂತ್ರಿಯಾಗಿ ಇನ್ಚಾರ್ಜ್ ಆಗ್ತಾರೆ ಸರ್. ಆಸೆ ಇದೆ ನಮಗೂ ಆಗಬೇಕು ಅಂತ ಹೇಳಿ. ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಖಂಡಿತ ಕೆಲಸ ಮಾಡ್ತೀವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.